ಹಲೋ ಹಾಯ್ ಫ್ರೆಂಡ್ಸ್, ಯಾರು ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಕೊಕೊನೆಟ್ ರೈಸ್ ತುಂಬಾ ಈಸಿ ಅಂಡ್ ಸಿಂಪಲ್ ರೆಸಿಪಿ. ಇದನ್ನ ನೀವು ಪ್ರಸಾದಕ್ಕೆ ಬೇಕು ಅಂದ್ರೂ ಮಾಡ್ಕೋಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋದು ಹೇಗೆ ನೋಡೋಣ ಬನ್ನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ಗೆ ನಾನು 1.5 ಗ್ಲಾಸ್ ಅಷ್ಟು ಅಕ್ಕಿನ ತೊಳ್ಕೊಂಡು ವಾಶ್ ಮಾಡಿ ಕ್ಲೀನ್ ಆಗಿ ಒಂದ್ 2-3 ಸಲ ಹಾಕೋತಾ ಇದ್ದೀನಿ. ನೀವು ಯಾವ ಗ್ಲಾಸಲ್ಲಿ ಬೇಕಾದ್ರೂ ತಗೋಬಹುದು. ಇದಕ್ಕೆ 1.5 ಗ್ಲಾಸ್ಗೆ 3.5 ಗ್ಲಾಸ್ ಅಷ್ಟು ನೀರ್ ಹಾಕೋತಾ ಇದ್ದೀನಿ. ಆತರ ಹಾಕೊಂಡ್ರೆ ಅನ್ನ ಸ್ವಲ್ಪ ಉದುರುದ್ರಾಗೆ ಬರುತ್ತೆ. ಯಾವ ಗ್ಲಾಸ್ ನಲ್ಲಿ ಅಕ್ಕಿ ಹಾಕ್ತೀರಾ ಅದೇ ಗ್ಲಾಸ್ ಅಲ್ಲಿ ನೀರ್ ಹಾಕಿ 3.5 ಗ್ಲಾಸ್ ಅಷ್ಟು. ಹಾಗೆ ಇವಾಗ 2 ವಿಷಲ್ ಬರೋ ಅಷ್ಟು ಕೂಗಿಸ್ಕೊಂಡಿದ್ದೀನಿ. ಇದು ಕೂಗೋ ಅಷ್ಟರಲ್ಲಿ ನಾವು ತೆಂಗಿನಕಾಯಿನ ನಾನು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿನ ತುರ್ಕೊಂಡಿದೀನಿ. ಆ ತುರ್ದಿರೋದನ್ನ ಎಲ್ಲ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಬರೀ ತೆಂಗಿನಕಾಯಿ ಮಾತ್ರ ಗ್ರೈಂಡ್ ಮಾಡ್ಕೊಳ್ಳಿ. ಇದಕ್ಕಿನ್ನೇನು ಇಂಗ್ರೀಡಿಯೆಂಟ್ಸ್ ಗ್ರೈಂಡ್ಗೆ ಹಾಕಲ್ಲ. ನೋಡಿ, ಇದನ್ನ ಚೆನ್ನಾಗಿ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ತರ ತರಿಯಾಗಿ ಇರ್ಬೇಕು. ತುಂಬಾ ನೈಸ್ ಆಗಿ ನೀರ್ ಹಾಕಕ್ ಹೋಗ್ಬೇಡಿ, ಹಾಗೇನೆ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಒಂದು ಬಾಂಡ್ಲಿ ಇಟ್ಕೊಳ್ಳಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ. ನಾನು 6-7 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆ 1.5 ಸ್ಪೂನ್ ಅಷ್ಟು ಸಾಸಿವೆ. ಅದು ಚೆನ್ನಾಗಿ ಸಿಡಿದ್ಮೇಲೆ ಕಡಲೆಬೇಳೆ 2 ಸ್ಪೂನು, ಹಾಗೆ ಉದ್ದಿನ ಬೇಳೆ 2 ಸ್ಪೂನು, ಜೀರಿಗೆ ಅರ್ಧ ಸ್ಪೂನ್ ಹಾಕೊಳ್ಳಿ, ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಕಡಲೆಕಾಯಿ ಬೀಜ 100 ಗ್ರಾಮ್ಸ್ ಅಷ್ಟು ತಗೊಂಡಿದ್ದೀನಿ, ಅಂದ್ರೆ ಒಂದ್ 4-5 ಸ್ಪೂನ್ ಅಷ್ಟು. ಮತ್ತೆ ಕ್ಯಾಶ್ಯೂಸ್, ಇದಕ್ಕೆ 100 ಗ್ರಾಮ್ಸ್ ಅಷ್ಟು ಕ್ಯಾಶ್ಯೂಸ್. ಅದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ, ಗರಿ ಗರಿ ಆಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಕೊಕೊನೆಟ್ ರೈಸ್ ನ ನೀವು ದೇವಸ್ಥಾನದಲ್ಲಿ ಪ್ರಸಾದ ತರ ಬೇಕಾದ್ರೆ ನೀವು ಹಂಚ್ಬಹುದು, ಹಾಗೆ ಮನೆಯಲ್ಲಿ ಪ್ರಸಾದ ತರ ದೇವರಿಗೆ ಇಡ್ಬಹುದು. ನೋಡಿ, ಇವಾಗ ಕರ್ಬೇವಿನ ಸೊಪ್ಪು 1 ಹಿಡಿಯಷ್ಟು, ಹಸಿಮೆಣಸಿನಕಾಯಿ ಕೂಡ ಒಂದು 6-7 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಉದ್ದುದಕ್ಕೆ ಕಟ್ ಮಾಡಿ. ಸ್ವಲ್ಪ ಖಾರ ಇರೋ ಹಸಿಮೆಣಸಿನಕಾಯಿ ತಗೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡು, ಹಾಗೆ ಇವಾಗ ಕೊಕೊನೆಟ್ ನ ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳಿ. ಹಾಕೊಂಡು ಕೊತ್ತಂಬರಿ ಸೊಪ್ಪು 1 ಹಿಡಿಗಿನ್ನ ಜಾಸ್ತಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕೊಳ್ಳಿ. ಹಾಕೊಂಡು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋ ತನಕ 1 ಸ್ಪೂನ್ 2 ಸ್ಪೂನ್ಸ್ ನ ಉಪ್ಪು ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಈ ಹಸಿ ಸ್ಮೆಲ್ ಹೋಗೋ ತನಕ ಒಂದು 2 ಮಿನಿಟ್ಸ್ ಇಲ್ಲ 1 ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕಿದನ್ನ. ಇವಾಗೆಲ್ಲ ಹಸಿ ಸ್ಮೆಲ್ ಹೋಗಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಎಲ್ಲಾನು. ಇದಕ್ಕೆ ಅನ್ನ ಆಲ್ರೆಡಿ ಕುಕ್ಕರ್ ಎಲ್ಲ ಆರಿ, ನಾನು ಅನ್ನನು ಆರಿಸ್ಕೊಂಡು ಫ್ಯಾನ್ ಕೆಳಗಡೆ ಇಟ್ಕೊಂಡು ಆರಿಸ್ಕೊಂಡು ಆಮೇಲೆ ಉದುರುದ್ರಾಗಿ ಈ ತರ ಹಾಕಿ. ಮುದ್ದೆ ಮಾಡ್ಬಿಡ್ಬೇಡಿ, ಹಾಗೇನೆ ಉದುರುದ್ರಾಗಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ಇನ್ನೊಂದು ಸ್ಪೂನ್ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಗಂಟಿಲ್ದೆ ಇದ್ದಂಗೆ ಕ್ಲೀನ್ ಆಗಿ ಎಲ್ಲಾನು ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ತಾ ಇರಿದೀರ. ಕೊಕೊನೆಟ್ ರೈಸ್ ಇನ್ನೇನ್ ರೆಡಿ ಆಗ್ತಾ ಇದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ನೋಡಿ. ಇದಕ್ಕೆ ಲೆಮನ್ ಏನು ಹಾಕಲ್ಲ, ಹಾಗೇನೆ ಕೊಕೊನೆಟ್ ಜಾಸ್ತಿ ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಕೊಕೊನೆಟ್ ರೈಸ್ ಇನ್ನೇನ್ ರೆಡಿ ಆಯ್ತು. ಇದನ್ನ ಒಂದ್ ಪ್ಲೇಟ್ ಹಾಕಿ ನೀವು ಸರ್ವ್ ಮಾಡ್ಬೋದು. ಬಿಸಿ ಬಿಸಿಯಾಗಿ ಚಟ್ನಿ ಜೊತೆನೂ ಇದನ್ನ ತಿನ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಕೂಡ ಶೇರ್ ಮಾಡಿ. ಇದನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.